ಮೂರನೇ ಕರ್ತವ್ಯ ಎಂದರೆ ಅದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಪರಿಕಲ್ಪನೆಯೊಂದಿಗೆ ನಾವು ಘೋಷಿಸ್ತಾ ಇದ್ದೇವೆ. ಇದು ಉದ್ದೇಶಿತ ಪರಿಶ್ರಮಗಳನ್ನು ಒಳಗೊಂಡಿದೆ. ಇದು ರೈತರ ಆದಾಯ ಹೆಚ್ಚಳ, ಉದ್ಯೋಗದ ಹೆಚ್ಚಳ, ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನು ಗಮನದಲ್ಲಿರಿಸಿಕೊಂಡು ಇದನ್ನು ತೆರಲಾಗುತ್ತದೆ. ಮತ್ತು ಎರಡನೆಯದು ದಿವ್ಯಾಂಗರಿಗೆ ಜೀವನೋಪಾಯದ ಅವಕಾಶಗಳನ್ನು ಒದಗಿಸುವುದು, ತರಬೇತಿ ಮತ್ತು ಉತ್ತಮ ಗುಣಮಟ್ಟದ ಸೌಲಭ್ಯಗಳನ್ನು ಒದಗಿಸುವುದು. ಮತ್ತು ಮೂರನೆಯದಾಗಿ ನಿರ್ಲಕ್ಷಿತ ವರ್ಗ ಸಮುದಾಯಗಳಿಗೆ ಮೆಂಟಲ್ ಹೆಲ್ತ್ ಮತ್ತು ಟ್ರಾಮಾ ಕೇರ್ಗಳನ್ನು ಒದಗಿಸುವುದು. ಮತ್ತು ಪೂರ್ವೋದಯ ರಾಜ್ಯಗಳು ಮತ್ತು ಈಶಾನ್ಯ ರಾಜ್ಯಗಳಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವುದು. ಮತ್ತು ಮೀನುಗಾರಿಕೆ ನಾವು ಸಮಗ್ರ 500 ರಿಸರ್ವಾಯರ್ಗಳ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ಸರೋವರಗಳ ಅಭಿವೃದ್ಧಿಗಾಗಿ ಕ್ರಮಗಳನ್ನು ಕೈಗೊಳ್ಳುತ್ತೇವೆ. ಇದು ಕರಾವಳಿ ಪ್ರದೇಶದಲ್ಲಿ ಮೀನುಗಾರಿಕೆಯ ಸರಣಿಯನ್ನು ಹೆಚ್ಚಿಸಲು ಮತ್ತು ಮಾರುಕಟ್ಟೆಯನ್ನು ಒದಗಿಸಲು, ಸ್ಟಾರ್ಟ್ಅಪ್ಗಳನ್ನು ಮತ್ತು ಮಹಿಳಾ ನೇತೃತ್ವದ ಸಮುದಾಯಗಳನ್ನು ಹೆಚ್ಚಿಸಲು ಮತ್ತು ಮೀನು ಉತ್ಪಾದನೆಯನ್ನು ಹೆಚ್ಚಿಸಲು ಕ್ರಮಗಳನ್ನು ಕೈಗೊಳ್ಳಲಿದ್ದೇವೆ. ಪಶುಸಂಗೋಪನೆ ಗುಣಮಟ್ಟದ ಉದ್ಯೋಗಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಒದಗಿಸುವ ಸಲುವಾಗಿ ನಾವು ಪಶುಸಂಗೋಪನೆಯ ವಲಯವನ್ನು ಪ್ರೋತ್ಸಾಹಿಸ್ತಾ ಇದ್ದೇವೆ. ಉದ್ಯಮಗಳು ಮತ್ತು ಅಭಿವೃದ್ಧಿಗಳನ್ನು ಒದಗಿಸ್ತಾ ಇದ್ದೇವೆ. ಮೊದಲನೇದಾಗಿ ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಯೋಜನೆಗಳು, ಹೈನುಗಾರಿಕೆ ಆಧುನೀಕರಣ, ಹೈನುಗಾರಿಕೆ, ಕೋಳಿ ಸಾಕಣೆ ಮತ್ತಿತರ ಕ್ಷೇತ್ರಗಳಿಗೆ ವರ್ಧನೆಯನ್ನು ಮಾಡುವುದು, ಸೌಲಭ್ಯಗಳನ್ನು ಒದಗಿಸುವುದು. ನಾನು ಮತ್ತೊಮ್ಮೆ ಓದ್ತಾ ಇದ್ದೇನೆ. ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಕ್ಷೇತ್ರಗಳಿಗೆ ಇನ್ನಷ್ಟು ಸೌಕರ್ಯಗಳನ್ನು ಒದಗಿಸುವುದು, ಉತ್ತಮ ಗುಣಮಟ್ಟದ ಕೃಷಿ ಉತ್ಪಾದನೆಯನ್ನು ಇನ್ನಷ್ಟು ಹೆಚ್ಚಿಸುವ ಸಲುವಾಗಿ, ಅವುಗಳನ್ನು ವೈವಿಧ್ಯಗೊಳಿಸುವ ಸಲುವಾಗಿ ಮತ್ತು ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಸಲುವಾಗಿ ನಾವು ಉತ್ತಮ ಗುಣಮಟ್ಟದ ಬೆಳೆಗಳು, ತೆಂಗಿನಕಾಯಿ, ಗಂಧ, ಶ್ರೀಗಂಧ ಮತ್ತಿತರ ಉತ್ಪನ್ನಗಳನ್ನು ನಾವು ಕರಾವಳಿ ಪ್ರದೇಶಗಳಲ್ಲಿ ಉತ್ಪಾದಿಸ್ತಾ ಇದ್ದೇವೆ. ಮತ್ತು ಬಾದಾಮಿ, ವಾಲ್ನಟ್, ಪೈನ್ ನಟ್ ಗಳನ್ನು ಕಡಿಮೆ ಪ್ರದೇಶಗಳಲ್ಲಿ ನಾವು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ಇವುಗಳೆಲ್ಲವುಗಳನ್ನು ನಾವು ಪ್ರೋತ್ಸಾಹವನ್ನು ಕೊಡ್ತೇವೆ. ಭಾರತವು ತೆಂಗಿನಕಾಯಿನ ಅತಿ ಹೆಚ್ಚು ಉತ್ಪಾದಿಸುವ ದೇಶವಾಗಿದೆ. 10 ಮಿಲಿಯನ್ ರೈತರು ತೆಂಗಿನಕಾಯಿಯ ಬೆಳೆಯ ಮೇಲೆ ಅವಲಂಬಿತರಾಗಿದ್ದಾರೆ ತಮ್ಮ ಜೀವನೋಪಾಯಕ್ಕಾಗಿ. ತೆಂಗಿನಕಾಯಿ ಉತ್ಪಾದನೆ ಹೆಚ್ಚಿಸುವ ಸಲುವಾಗಿ ನಾವು ಪ್ರೋತ್ಸಾಹಗಳ ಯೋಜನೆಗಳನ್ನು ಘೋಷಿಸ್ತಾ ಇದ್ದೇವೆ. ಉತ್ಪಾದನೆಯನ್ನು ಹೆಚ್ಚಿಸುವ ಸಲುವಾಗಿ ವೈವಿಧ್ಯ ಬೆಳೆಗಳನ್ನು ಪರಿಚಯಿಸುವ ಮೂಲಕ ನಾವಿದನ್ನು ಹೆಚ್ಚು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಭಾರತದ ಗೋಡಂಬಿ ಮತ್ತು ತೆಂಗಿನಕಾಯಿ ಬೆಳೆಯಲ್ಲಿ ನಾವು ಸ್ವಾವಲಂಬಿಯಾಗಲು ನಾವು ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದ್ದೇವೆ. ಅದನ್ನು ಉತ್ಪಾದಿಸುವ, ಸಂಸ್ಕರಿಸುವ ಮತ್ತು ರಫ್ತು ಮಾಡುವ ಕ್ರಮಗಳಿಗೆ ನಾವು ಅಭಿವೃದ್ಧಿಯನ್ನು ನೀಡ್ತಾ ಇದ್ದೇವೆ. ಭಾರತೀಯ ತೆಂಗಿನಕಾಯಿ ಮತ್ತು ಭಾರತೀಯ ಕೋಕೋವನ್ನು ಬೆಳೆಸುವ ಸಲುವಾಗಿ ನಾವು ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ತೇವೆ. ಶ್ರೀಗಂಧವು ಭಾರತದ ಸಾಮಾಜಿಕ ಮತ್ತು ಆರ್ಥಿಕ ಪರಂಪರೆಗೆ ನೇರವಾಗಿ ಸಂಪರ್ಕವನ್ನು ಹೊಂದಿದೆ. ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದೊಂದಿಗೆ ಸಂಪರ್ಕವನ್ನು ಹೊಂದಿ ಪಾಲುದಾರಿಕೆಯಲ್ಲಿ ಭಾರತದ ಏನು ಪಾರಂಪರಿಕ ಶ್ರೀಗಂಧ ಏನಿದೆ ಅದನ್ನು ಉಳಿಸುವ ಮತ್ತು ಬೆಳೆಸುವ ಕೆಲಸವನ್ನು ಮಾಡಲಿದೆ. ಲೋ ಈಲ್ಡಿಂಗ್ ಆರ್ಚರ್ಡ್ಗಳನ್ನು ಗುರುತಿಸಿ ಮತ್ತು ಹೈ ಇಂಟೆನ್ಸಿಟಿಯ ಬೆಳೆಗಳನ್ನು, ವಾಲ್ನಟ್ಗಳನ್ನು, ಪೈನ್ ನಟ್ಗಳನ್ನು ಇನ್ನಷ್ಟು ಹೆಚ್ಚಿಸುವ ಸಲುವಾಗಿ ಇವುಗಳ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯುವಕರನ್ನು ಇದರಲ್ಲಿ ಇನ್ನಷ್ಟು ತೊಡಗಿಸಿಕೊಳ್ಳುವ ಕೆಲಸವನ್ನು ನಾವು ಮಾಡಲಿದ್ದೇವೆ. ಭಾರತ ವಿಸ್ತಾರ ಕೃಷಿ ಸಂಪನ್ಮೂಲಗಳನ್ನು ಪಡೆಯಲು ಈ ಯೋಜನೆ, ಭಾರತ ವಿಸ್ತಾರ ಯೋಜನೆ ಏನಿದೆ ಅದು ತುಂಬಾ ಉಪಯೋಗ ಆಗುತ್ತದೆ. ಇದು ಮಲ್ಟಿಲಿಂಗ್ವಲ್ AI ಟೂಲ್ ಆಗಿದೆ. ಇದನ್ನು ನಾವು ಪರಿಚಯಿಸ್ತಾ ಇದ್ದೇವೆ ಮತ್ತು ಇದು ICAR ಪ್ಯಾಕೇಜ್ ಅನ್ನು ಕೂಡ ಒಳಗೊಂಡಿದೆ. ಇದು ಕೃಷಿ ಅಭ್ಯಾಸಗಳಲ್ಲಿ, ಕೃಷಿಯ ಚಟುವಟಿಕೆಗಳಲ್ಲಿ ಇದು ತುಂಬಾ ಸಹಕಾರಿಯಾಗಲಿದೆ. ರೈತರ ಉತ್ಪಾದನೆಗಳನ್ನು ಹೆಚ್ಚುತ್ತದೆ, ರೈತರು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೆರವಾಗುತ್ತದೆ ಮತ್ತು ವೈಯಕ್ತೀಕರಿಸಿದ ಸಲಹೆಗಳನ್ನು ನೀಡುವ ಮೂಲಕ ಹಾನಿಗಳನ್ನು ತಡೆಯುತ್ತದೆ.